ನೀವು ಬರೀ ನನ್ನ ಕನ್ಸಲ್ಲಿ ಮಾತ್ರ ನನಗೆ ಕಾಣಿಸ್ಕೊಳ್ಳೋದು ಅಥವಾ ನನಗೆ ಬೇಜಾರಾಗಬಾರ್ದು ಅಂತ ಈಗ ಮಾಡ್ತಿದ್ದೀರಾ? ನಾನು ಈ ಬಗ್ಗೆ ಕನ್ಸ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾದ್ರೆ ಮನೆ ಬಿಟ್ಟು ಬೇರೆ ಕಡೆ ಹೊರಟೋಗ್ತೀರಲ್ಲ? ನಿಮ್ಮ ನೆನಪು, ಜ್ವರ, ತಲೆ ಕೆಟ್ಟೋಗಿದೆ. ನೀವು ಕಷಾಯ ಕುಡೀರಿ ಮೊದಲು. ಹಾ, ಕಷಾಯ ಕುಡೀರಿ. ಮೇಡಮ್. ಡಾಕ್ಟರ್ ಬನ್ನಿ. ಡಾಕ್ಟರಾ? ಅಂದ್ರೆ ಇದು ಕನಸು ಭ್ರಮೆ ಅಲ್ಲ, ನಿಜವಾಗ್ಲೂ ನಡೀತಾ ಇದೆ. ಶೆಡ್ಯೂಲ್ ಪ್ರಕಾರ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀರಲ್ಲ ಮೇಡಮ್? ಹಾಂ ಡಾಕ್ಟರ್, ನೀವು ಹೇಳಿದಾಗೆ ಎವ್ರಿ 2-3 hours ಮೆಡಿಸಿನ್ ಕೊಟ್ಟಿದ್ದೀನಿ. ಟೆಂಪ್ರೇಚರು ಚೆಕ್ ಮಾಡಿದೆ, ಈಗ ನಾರ್ಮಲ್ ಆಗಿದೆ. ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಿಬಿಡಿ. ಹಾಂ, ಖಂಡಿತ. ಮಲ್ಕೊಳ್ಳಿ. ಜ್ವರ ಉಸಿರಾಡಿ. ಹಾಂ, ಗುಡ್, ಮಚ್ ಬೆಟರ್. ನಿನ್ನೆ ಕಂಪೇರ್ ಮಾಡಿದ್ರೆ ಫೀವರ್ ಕಮ್ಮಿ ಆಗ್ತಾ ಇದೆ. ಮೆಡಿಸಿನ್ಸ್ ಇದೆ ಅಲ್ವಾ? ಹಾಂ ಇದೆ ಡಾಕ್ಟರ್. ಸಂಜೆ ಅಷ್ಟರಲ್ಲಿ ಹುಷಾರಾಗ್ತಾರೆ. ಅಕಸ್ಮಾತ್ ಜ್ವರ ಬಿಟ್ಟಿಲ್ಲ ಅಂತಂದ್ರೆ ಕ್ಲಿನಿಕ್ ಕರ್ಕೊಂಡ್ಬನ್ನಿ, ಬ್ಲಡ್ ಚೆಕಪ್ ಮಾಡೋಣ. ಶೋರ್ ಡಾಕ್ಟರ್. ಸರಿ, ಥ್ಯಾಂಕ್ ಯು ಸೊ ಮಚ್. ನಾನಿವಾಗ ಹಳೆ ಮಲ್ಲಿ ಅಲ್ಲ, ಮೆಟ್ರೋಪಾಲಿಟನ್ ಮಲ್ಲಿ. ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ರೆ ಒಳ್ಳೇದು. ತಗೊಳ್ಳಿ, ನೀವು ಈ ಪೇಪರಿಗೆ ಸೈನ್ ಹಾಕಿದ್ರೆ ನಾನು ಆ ಪೇಪರಿಗೆ ಸೈನ್ ಹಾಕ್ತೀನಿ. ಏನದು? ಡಿವೋರ್ಸ್ ಪೇಪರ್ಸ್. ಜೈ ಬ್ರೋ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನಿನ್ನೆ ಮಲ್ಲಿ ಅದಕ್ಕೆ ಮನೆಗೆ ಬಂದಿದ್ರಂತೆ. ಹೌದು, ಬಂದಿದ್ದು. ಮತ್ತೆ ಯಾಕೆ ಈ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ? ಇದೊಳ್ಳೆ ಕಥೆ ಆಯ್ತಲ್ಲ, ಯಾಕೆ ಹೇಳಿಲ್ಲ ಅಂದ್ರೆ ಅವಳೇನು VIP-ನೋ ಮನೆಗಿಂತವ್ರು ಬಂದಿದ್ರು ಅಂತ ಹೇಳೋದಕ್ಕೆ. ಅದೇನು ನನಗೆ ಇಂಪಾರ್ಟೆಂಟ್ ಅನಿಸ್ಲಿಲ್ಲ, ಸೊ ಏನೂ ಹೇಳಲಿಲ್ಲ. ಓಕೆ ಫೈನ್. ಅವ್ರು ನಿಂಗೆ ಹೇಗೆ ಸಿಕ್ಕಿದ್ರು? ಅವ್ರು ಇವಾಗ ಎಲ್ಲಿದ್ದಾರೆ? ನೋಡು, ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದರೆ, ಮಲ್ಲಿ ಅತ್ತಿಗೆಗೆ ಬಿಗ್ ಬ್ರೋ ಮತ್ತು ಭೂಮಿಕಾ ಅತ್ತಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿರುತ್ತೆ. ನೀನು ಅಣ್ಣ ಅತ್ತಿಗೆ ಬಗ್ಗೆ ವಿಚಾರಿಸಿದ್ಯಾ? ನಾನು ಯಾಕೆ ಅವ್ರಗಳ ಬಗ್ಗೆ ವಿಚಾರಿಸ್ಲಿ? ನನಗೆ ಡೈಲಿ 108 ಟೆನ್ಷನ್ ಇದೆ ಕಣ. 1-2 ಅದನ್ನ ಬಿಟ್ಟು ಬೇಡದಿರೋ ಟಾಪಿಕ್ ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಅವಶ್ಯಕತೆ ಅನ್ನಿಸ್ಲಿಲ್ಲ. ಸೊ ನಾನು ಯಾರ ಬಗ್ಗೆನೂ ವಿಚಾರಿಸಲಿಲ್ಲ. ನನಗೆ ಮಲ್ಲಿ ಬೇಕಿತ್ತು, ಅವಳು ಸೈನ್ ಬೇಕಿತ್ತು, ಬಂದಿದ್ಲು. ಜೊತೆಗೆ ಡಿವೋರ್ಸ್ ಅದು ಇದು ಅಂತ ತಲೆ ಗುಳ ಬಿಟ್ಟು ಹೋದ್ಲು. ನಾನು ಆ ಟೆನ್ಷನಲ್ಲಿದ್ದೆ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಿನಗೆ ಹೇಳ್ತೀನಿ, ನಿನಗೆ ಏನು ಬೇಕೋ ನೀನು ಅವಳ ಹತ್ರ ಕೇಳ್ಕೊ. ಏನು ಜೈ ಬ್ರೋ, ಒಂದು ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲದೆ ಇರೋ ಥರ ಮಾತಾಡ್ತೀಯಲ್ಲ. ಯಾವಾಗಲೂ ಬರೀ ದುಡ್ಡು ಅಂತ ನಿಂದೇ ಟೆನ್ಷನಲ್ಲಿ ಇರ್ತೀಯ. ಅವರು ನಮ್ಮ ಅಣ್ಣ ಅದಕ್ಕೆ, ಅವ್ರ ಬಗ್ಗೆ ಒಂದು ಸ್ವಲ್ಪನೂ ಕೇರ್ ಕನ್ಸರ್ನ್ ಏನೂ ಇಲ್ವಾ ನಿಂಗೆ? ಏನೋ ಕನ್ಸರ್ನ್? ಒಟ್ನಲ್ಲಿ ನಾನು ಯಾವಾಗಲೂ ನಾನು ಸಹಜ ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೊಂಡು ಕೂತ್ಕೋಬೇಕಾ ನಿಮ್ಗಳ ಹತ್ರ? ಅವ್ನ ಪಾಡ್ಗೆ ಅವ್ನು ಎಲ್ಲೋ ಇರ್ತಾನೆ ಬಿಡು. ಆ ಟಾಪಿಕ್ ಇಟ್ಕೊಂಡು ನೀನು ಯಾಕೆ ದೊಡ್ಡ ಇಶ್ಯೂ ಮಾಡ್ತಾ ಇದೆಯಾ? ಒಟ್ನಲ್ಲಿ ನಿಮ್ಗೆ ನಾನು ಕೆಟ್ಟವನು ಅಂತ ಪ್ರೂವ್ ಮಾಡಕ್ಕೆ ಏನಾದರೂ ಒಂದು ಬೇಕು, ಅದಕ್ಕೆ ಈ ಟಾಪಿಕ್ ತೆಗಿತಾ ಇದೆಯಾ ಅಲ್ವಾ?
ಎಲ್ಲದಕ್ಕೂ ನಾನು ಬ್ಲೇಮ್ ಮಾಡಿಲ್ಲ ಅಂದರೆ ನಿಮ್ಗಳಿಗೆ ಸಮಾಧಾನ ಇಲ್ಲ ಅನ್ಸುತ್ತೆ. ಅದೇ ನಿನ್ನ ಉದ್ದೇಶ ಅನ್ಸುತ್ತೆ. ಯಾಕೆ ಜೈ ಬ್ರೋ ಏನೇನೋ ಮಾತಾಡ್ತೀಯ? ಬಿಗ್ ಬ್ರೋ ನಮಗೋಸ್ಕರ ಎಲ್ಲದನ್ನೂ ಬಿಟ್ಟು ಹೊರಟೋಗಿದ್ದಾನೆ. ಆದರೆ ಅವ್ನು ಹೇಗಿದೆ, ಎಲ್ಲಿದೆ, ಏನು ಮಾಡ್ತಾ ಇದ್ದಾನೆ? ಅವ್ನು ನೆಮ್ಮದಿಯಾಗಿದ್ದಾನೋ ಇಲ್ವೋ? ಅಣ್ಣ ಅದಕ್ಕೆ ಒಂದಾದರೂ ಇಲ್ವೋ? ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ಯಾ? ಬರೀ ನಮ್ದನ್ನು ನಾವು ನೋಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಜೈ ಬ್ರೋ. ಇಷ್ಟೊಂದು ಸೆಲ್ಫಿಶ್ ಆಗಿದ್ರೆ ತಪ್ಪಾಗುತ್ತೆ ಜೈ ಬ್ರೋ. ತಪ್ಪಲ್ಲ, ಒಳ್ಳೇದು. ಸೆಲ್ಫಿಶ್ ಆಗೋದ್ರಲ್ಲಿ ತಪ್ಪೇನಿದೆ? ಇಲ್ಲಿ ಯಾರಾದ್ರೂ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ಕಾಯ್ಕೊಂಡು ಕೂತಿದ್ರೆ ಅಂತ ಕಾಣಿಸ್ತಾ ಇದೆಯಾ ನಿನಗೆ? ಇಲ್ವಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ಅವ್ರವ್ರದೇ ಮುಖ್ಯ, ಅವ್ರ ಲೈಫೇ ಅವ್ರಿಗೆ ಮುಖ್ಯ. ಮಿಕ್ಕದವ್ರನ್ನೆಲ್ಲ ಟಿಶ್ಯೂ ಪೇಪರ್ ಥರ ಕೆಲಸ ಆಗೋವರೆಗೂ ಯೂಸ್ ಮಾಡ್ಕೋತಾರೆ, ಆಮೇಲೆ ಬಿಸಾಕ್ತಾರೆ. ನಾನು ಹಾಗೇನೆ. ನಿನಗಷ್ಟು ಸೆಂಟಿಮೆಂಟು ಟೈಮ್ ಇದ್ರೆ ಹೋಗಿ ನೀನು ವಿಚಾರಿಸ್ಕೊ. ಅದನ್ನ ಯಾಕೆ ನನ್ನ ತಲೆ ಕಟ್ತಾ ಇದೆಯಾ? ನನಗದ್ರ ಬಗ್ಗೆ ಯಾವ ಇಂಟ್ರೆಸ್ಟು ಇಲ್ಲ. ನೋಡು ಯಾವ ಥರ ಮಾತಾಡ್ತಾ ಇದೀಯ ಅಂತ. ನೋಡ್ತಾ ಜೈ ಬ್ರೋ, ಒಂದಲ್ಲ ಒಂದಿನ ಈ ನಿನ್ನ ಬಿಹೇವಿಯರ್ಗೆ ನೀನು ಪಶ್ಚಾತ್ತಾಪ ಪಟ್ಟೆ ಪಡ್ತೀಯ. ಲೈಫಲ್ಲಿ ಬರೀ ದುಡ್ಡು ಒಂದೇ ಅಲ್ಲ ಮುಖ್ಯ, ರಿಲೇಶನ್ಶಿಪ್ ಕೂಡ ಮುಖ್ಯ ಆಗುತ್ತೆ. ಅದು ದುಡ್ಡುಗಿಂತ ದೊಡ್ಡದು. ಇವತ್ತು ನಿಂಗೆ ಇದು ಅರ್ಥ ಆಗದೆ ಇರ್ಬೋದು, ಆದರೆ ಒಂದಲ್ಲ ಒಂದಿನ ನಿಂಗೆ ಅರ್ಥ ಆಗೇ ಆಗುತ್ತೆ. ಇದಕ್ಕಿಂತ ಜಾಸ್ತಿ ನಾ ಏನು ಹೇಳೋದು. ಲಡಿ ಉಪದೇಶ. ದುಡ್ಡು ಬರೀ ದೊಡ್ಡದಲ್ವೋ, ಇಟ್ ಇಸ್ ಗ್ರೇಟೆಸ್ಟ್ ಆಫ್ ಆಲ್. ಅದು ನಿಮ್ಗಳಿಗೆಲ್ಲ ಅರ್ಥ ಆಗುತ್ತೆ. ಇಡೀ ಪ್ರಪಂಚ ನಡೀತಾ ಇರೋದೇ ದುಡ್ಡಿಂದ. ದುಡ್ಡಿದ್ರೆ ಕಣೋ ದುನಿಯಾ. ಸಿಂಪಲ್ ಆಗಿ ಒಬ್ಬ ಮನುಷ್ಯಂಗೆ ದುಡ್ಡೇ ಬ್ರೆಡ್ಡು ಅಂದ್ರೂ ತಪ್ಪಾಗಲ್ಲ. ಅದು ನಿನಗೆಲ್ಲಿ ಗೊತ್ತಾಗುತ್ತೆ? ಇನ್ನು ಪ್ರಪಂಚನೇ ನೆಟ್ಟಕ್ಕೆ ಕಣ್ಬಿಟ್ಟು ನೋಡ್ದಿರೋ ಬಚ್ಚ ನೀನು ನನಗೆ ಬುದ್ಧಿ ಹೇಳಕ್ ಬರ್ತೀಯ.